ಸಂಸದರಾಗಿರುವಂತಹ ಬಸವರಾಜ್ ಅವರ ಒಂದು ರಿಪೋರ್ಟ್ ಕಾರ್ಡ್ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬಂದ್ಬಿಡೋಣ. ಏನೆಲ್ಲ ಸಾಧನೆ ಇದೆ, ಎಷ್ಟು ಸಾರಿ ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ಅಟೆಂಡೆನ್ಸ್ ಇದೆ, ಈ ಎಲ್ಲ ಕುರಿತಾದಂತಹ ಒಂದು ಮಾಹಿತಿ, ಇನ್ಸೈಡ್ ಮಾಹಿತಿಯನ್ನ ನೋಡೋಣ. ಒಟ್ಟಾರೆಯಾಗಿ 5 ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿದ್ದಾರೆ ಬಸವರಾಜ್ ಅವರು. ಹೌದು, 5 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಸಂಸತ್ ಕಲಾಪ ಅಂತ ಬಂದಾಗ 65ರಷ್ಟು ಹಾಜರಾತಿ, ಅಂದ್ರೆ ದೆಹಲಿಗೆ ಹೋಗಿರೋದು, ಸಂಸತ್ ನಡೆಯೋ ಸಂದರ್ಭದಲ್ಲಿ ಇವರ ಹಾಜರಾತಿ ನೋಡೋದಾದ್ರೆ 65ರಷ್ಟು, 100 ದಿನ ಇದ್ರೆ 65 ದಿನ ಹೋಗಿದ್ದಾರೆ ಅಂತ ಅರ್ಥ. 59 ಪ್ರಶ್ನೆಗಳನ್ನ ಕೇಳಿದ್ದಾರೆ, 7 ಚರ್ಚೆಗಳಲ್ಲಿ ಭಾಗಿಯಾಗಿದ್ದಾರೆ. ಇದು ಇವರ ಒಂದು ರಿಪೋರ್ಟ್ ಕಾರ್ಡ್. ಗುಬ್ಬಿಯ ಬಿದ್ರೇಹಳ್ಳಿ ಕಾವಲ್ನಲ್ಲಿ HAL ಘಟಕ ಏನು ಸ್ಥಾಪನೆಯಾಗಿದೆ. ಸೊ ಇದಕ್ಕೂ ಕೂಡ ಅವರ ಒಂದು ಕೊಡುಗೆ ಇದೆ. ವಸಂತರಾಯಪುರದಲ್ಲಿ ಮೆಗಾ ಫುಡ್ ಪಾರ್ಕ್, ಅದರ ಜೊತೆಗೆ ತುಮಕೂರು, ಮಧುಗಿರಿ, ರಾಯದುರ್ಗದ ರೈಲ್ವೆ ಮಾರ್ಗ ತಂದಂತಹ ಹೆಗ್ಗಳಿಕೆ ಇವರ ಅವಧಿಯಲ್ಲೇನೆ ಆಗಿರೋದು, ಬಸವರಾಜ್ ಅವರ ಅವಧಿಯಲ್ಲೇನೆ ಆಗಿರೋದು. ಇನ್ನು ತುಮಕೂರು, ಶಿರಾ, ಚಿತ್ರದುರ್ಗ, ದಾವಣಗೆರೆ ರೈಲು ಮಾರ್ಗ ಕೂಡ ಆಗಿರೋದು ಇವರ ಅವಧಿಯಲ್ಲೇನೆ. ತುಮಕೂರು ಬೆಂಗಳೂರು ರೈಲು ಮಾರ್ಗ ದ್ವಿಪಥ ಮಾರ್ಗವನ್ನು ಕೂಡ ಮಾಡಿರುವಂತಹ ಹೆಗ್ಗಳಿಕೆ. 100 ಬೆಡ್ ESI ಆಸ್ಪತ್ರೆಗೆ ಕೇಂದ್ರದ ಅನುಮೋದನೆಯನ್ನು ತಂದಿದ್ದಾರೆ. ಕೇಂದ್ರಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ ಇದೇ ಬಸವರಾಜ್ ಅವರು. ಸೊ ಹಾಗಾಗಿ ಬಸವರಾಜ್ ಅವರ ರಿಪೋರ್ಟ್ ಕಾರ್ಡ್ ಅಂತೂ ತುಂಬ ಚೆನ್ನಾಗಿದೆ. ಆದರೆ ಏನು ಮಾಡೋದು, ಈ ಬಾರಿ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ, ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿನೇ ದೊಡ್ಡ ಮಟ್ಟದಲ್ಲೇನೆ ಈಗ ಸದ್ಯಕ್ಕೆ ಪೈಪೋಟಿ ನಡೀತಾ ಇದೆ. ಸೋಮಣ್ಣ ಅವರು ಅಥವಾ ಇನ್ನೊಬ್ಬರ ಏನು ಎತ್ತ ಅಂತೇಳಿ. ಸೊ ಇವರು ಹೊರಗಿನವರು ಅನ್ನೋ ಕಾರಣಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಬಸವರಾಜ್ ಅವರ ನಂತರದಲ್ಲಿ ತುಮಕೂರನ್ನು ಆಳುವ ಸಂಸದರು ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಇದೀಗ ನಮ್ಮ ಮುಂದೆ ಇದೆ. ಸಂಸದರ ಕಾರ್ಯಕ್ಕೆ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತವಾಗ್ತಾ ಇದೆ. ಆದರೂ ಇನ್ನೂ ಕೂಡ ಹೆಚ್ಚಿನ ಅವಕಾಶ ಇತ್ತು, ಆದರೆ ಇದರ ಸದುಪಯೋಗ ಆಗಿಲ್ಲ ಅಂತ ಹೇಳ್ತಾ ಇದೆ ನಮ್ಮ ಗ್ರೌಂಡ್ ರಿಪೋರ್ಟ್. ಹಾಗಾದ್ರೆ ಗ್ರೌಂಡ್ ರಿಯಾಲಿಟಿ ಬಗ್ಗೆ ನಮ್ಮ ಪ್ರತಿನಿಧಿ ಯೋಗೇಶ್ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಓವರ್ ಟು ಯೋಗೇಶ್. ಬಸವರಾಜ್ ಅವರು ಗೆದ್ದಿದ್ರು, ಅವರು ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳಷ್ಟು ಆಗಿಲ್ಲ ಅನ್ನೋದು ಹೇಳ್ತಾರೆ. ಯಾಕೆಂದರೆ HAL ಇರ್ಬೋದು ಮತ್ತು ಸ್ಮಾರ್ಟ್ ಸಿಟಿ, ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಬಿಟ್ಟರೆ ಅವರು ಕಾರ್ಯ ಶೂನ್ಯ ಅಂತ ಕೆಲವರು ಮಾತಾಡ್ಕೊಡ್ತಾರೆ. ಇನ್ನು ಹೆಚ್ಚಿನದಾಗಿ ಅವರು ಮಾಡಬೇಕಿತ್ತು ಅಂತ. ಆದರೆ ಈ ಸರಿ ಸಂಸದ ಬಸವರಾಜ್ ಅವರು ಕಣಕ್ಕಿಳ್ತಿಲ್ಲ, ಯಾಕೆಂದರೆ ಅನಾರೋಗ್ಯ ಅವರನ್ನು ಕಾಡ್ತಿದೆ ಅಂತ ಹಿನ್ನೆಲೆ ಅವರು ಕಣದಿಂದ ನಿನ್ನೆ ಸರಿ ಮಾತುಗಳನ್ನು ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.